ನಮ್ಮೂರು ಒಂದು ಸಣ್ಣ ಹಳ್ಳಿ ರೀ. ಸಣ್ಣ ಹಳ್ಳಿ ನಮ್ಮೂರೇ ಅಂತಲೇ ಬಿಡ್ರಿ. ಒಂದು ಯಾವುದೋ ಒಂದು ಹಳ್ಳಿದಾಗ ಅದು ಯಾವುದೇ ಊರಿರಲಿ ಒಬ್ಬರು ನಿಗಂಡಿರ್ತಾರೆ. ಇಬ್ಬರು ಅಣ್ಣ ತಮ್ಮ. ಮೊದಲು ನಿಗಂಡಿರಲ್ಲ, ಅಣ್ಣ ತಮ್ಮ ಇದ್ದರು. ಅಣ್ಣ ತಮ್ಮನ ಹೆಂಡತಿ ಇಬ್ಬರು. ಒಬ್ಬ ಜರ ಹುಷಾರಿದ್ದವ ಕೆಲಸ ಮಾಡ್ತಿದ್ದೀನಿ. ಹೆಂಡ್ರು ಮಕ್ಕಳು ಸುಖದಾಗಿಟ್ಟಿಲ್ಲ. ಇವನ್ನೊಬ್ಬ ಜರ ದಾಟಿದ್ದ, ಏನೂ ಕೆಲಸ ಬರ್ತಿದ್ದಿಲ್ಲ, ಅಡಿ ಕೆಲಸ ಮಾಡೋ. ಅವನು ಸ್ವಲ್ಪ ಕೆಲಸ ಬರ್ತಿತ್ತು. ಒಂಥರ ಊಟ ಮಾಡೋರು ಇರೋರು ಅಷ್ಟೇ. ಕೇಳ್ದು ಇಲ್ಲ ಸುಜಾತವ, ಕೇಳಿ ನಮ್ಮೂರ ಕತೆ ಕೇಳಿ ಹೇಳ್ತೀನಿ ಎಲ್ಲ ಹೆಂಗದ ಅಂತ. ಒಂದು ದಿವಸ ಏನಾಯಿತು, ಹಳ್ಳಿದಾಗ ಮಳೆ ಹತ್ತಿತ್ತು. ಸಿಕ್ಕಂಗೆ ಮಳೆ ಹತ್ತಿದಾಗ ಮನೆ ಮಕ್ಕಳು 8 ದಿನ ಆಗಿತ್ತು, ಹೊಟ್ಟೆಗೆ ಅನ್ನ ಇದ್ದರು, ಉಪವಾಸಿದ್ದರು. ಹೆಂಡತಿ ಅಂದಳು, ಏನು ರೀ ಎಷ್ಟು ದಿನ ಅಂತ ನಾವೇನು ಪುಣ್ಯ ಕಡ್ದೀವಿ ಪಾಪ ಕಡ್ದೀವಿ, ಮಕ್ಕಳು ಎಷ್ಟು ದಿನ ಅಂತ ಉಪವಾಸಿರ್ಬೇಕು ಮಕ್ಕಳು, ಹೆಂಗೆ ಏನು ಮಾಡಲಿ, ಮಳೆ ಹೊಂಟದ ಹೆಂಗೆ ಮಾಡಲಿ. ಎಲ್ಲರೂ ಗ್ಯಾಸ್ ತಂದಾರೆ. ಈಗ ನಮ್ಮ ಹಳ್ಳಿದಾಗ ಸುಮ್ಮನೆ ಯಾರು ಕಟ್ಟಿಗೆ ತೊಗೊಂಬರು ಹೊಂಟಾರ. ಯಾಕೆ ತೊಗೊಂಬಲ್ರಿ, ಎಲ್ಲಾರ ನೋಡಿರಿ, ಯಾವಾರ ಹೋಟೆಲ್ ಎಲ್ಲರೂ ರೋಡಿಗಿನ ಎಲ್ಲಾರ ಯಾರದು ಏಕಲ್ಲೇ ನೋಡ್ಬೇಕು. ಮತ್ತು ಒಬ್ಬರು ಹೋಟೆಲ್ದಾಗ ಗ್ಯಾಸ್ ಇಲ್ಲ ನೋಡಾರಿ, ಕೇಳ್ತೀನಿ ಅಂಥೇಳಿ ನೋಡಾರಿ. ಇವತ್ತು ಹೊಡೆದು ಮನೆಗೆ ಅದನ್ನು ಅಂದು ಶನಿವಾರ ಇತ್ತು. ಭಜನೆಗೆ ಹೋದ ಹಣಮಂದೇವ್ರ ಗುಡಿಗೆ. ಭಜನೆ ನೋಡ್ದ, ಅಲ್ಲಿ ಅವನಿಗೆ ಪ್ರಸಾದ ಸಿಕ್ಕುತ್ತೆ ತಿಂದ. ನನ್ನ ಮಕ್ಕಳು ಹೆಂಗಪ್ಪ ಅಂತ ಲೆಕ್ಕ ಹಾಯ್ಕೊಂಡು ಹಣಮಂದೇವ್ರಿಗೆ ಅಂದ, ನೋಡಪ್ಪ ನನ್ನ ಮಕ್ಕಳು 8 ದಿನ ಉಪವಾಸವ, ಈಗ ಹೆಂಗೆ ಮಾಡಿ ಹಣಮಂದೇವ್ರಿ, ಈಗ ನೀನು ಬಾಗಿಲು ಎಲ್ಲ ಬತ್ತಿ ಒಯ್ದು ಹೊಡೆದಮ್ಮ ನನ್ನ ಮಕ್ಕಳಿದು ನಾವು ಊಟ ಮಾಡಿಸ್ತೀನಪ್ಪ. ನಾ ಏನೂ ಬೇಕಂತಾರೋ ಇಲ್ಲ ಅಂತಿಲ್ಲ. ಅವಾಗಂದು ನಾವು ಹಣಮಂದೇವರು, ನೋಡಪ್ಪ ಇವತ್ತು ಒಯ್ತಿ ಒಂದಿನ ಉಣ್ತಿ, ದಿನ ಹೆಂಗೆ ಮಾಡ್ತೀವಿ, ಇವತ್ತು ಒಂದಿನ ಒಯ್ತೀವಿ ಉಣ್ತಿ, ಮರುದಿನ ಹೆಂಗೆ ಮಾಡ್ತೀವಪ್ಪ, ಮತ್ತೇನು ಮಾಡಲಿ ಗುರುವೇ, ಮತ್ತು ನನಗೆ ಕೆಲಸನೇ ಇಂತೆ ಬರ್ತದ, ಸುಮ್ಮನೆ ಕೋಣಿ ಅದನ್ನು ಒಂದು ಪರ್ಸ್ ಬಟ್ಟಲ್ಲ ಅಂತ ಕೊಟ್ಟೆ. ಹಣಮಂತ, ನೋಡಪ್ಪ ನಿನ್ನ ಮನೆಗೆ ಹೋಗಿ ಹೇಳ್ತಿ ಹೇಳು, ಮನೆ ಮಾರು ಸಾರಿಸಿ ಊದಿನ ಕಡ್ಡಿ ಹಚ್ಚಿ ಅದಕ್ಕೆ ಆ ಗಂಗಾಳ ಇಟ್ಟು ನಿಮ್ಗೇನು ಊಟ ಬೇಕತ್ತ ಅದು ಬೇಡಿ ಊಟ ಮಾಡಿರಿ. ಎಲ್ಲಿ ತನಕ ನೀವು ಮಂದಿಗೆ ಹೇಳಲ್ಲದು ಅಲ್ಲಿ ತನಕ ಬಲಿ ಇರ್ತದೆ. ನೀವು ಒದ್ರಕೋತ ಮಂದಿ ಎದುರು ಹೋದಂದ್ರೆ ಹೋಗ್ತದ ಅಂತ. ಯಾಕಾಗಲ್ಲಕ್ಕಂತೇಳಿ ಮನೆಗೆ ತೊಗೊಂಡೋದ. ನೋಡಿ ಮನೆ ಮಾರು ಸಾರಿಸಿ ಇದು ಮಾಡೋದು. ಇವತ್ತು ಏನು ಬೇಕಂತೀರಿ, ನಮಗೇನೂ ಇಲ್ಲಪ್ಪ, ರೊಟ್ಟಿ ಪಲ್ಯ ಅನ್ನ ಸಿಕ್ಕ ಸಾಕು. ರೊಟ್ಟಿ ಪಲ್ಯ ಅನ್ನ ಆಯಿತು. ಮಕ್ಕಳು ಮರು ಊಟ ಮಾಡ್ಲತ್ತಗಳಿಗೆ ಒಂದು 8 ದಿನ ಆಯಿತು, 11 ದಿನ ಆಯಿತು. ನೆರಮನೆಗೆ ಕುದಿ ಬಿತ್ತರು. ಯಾರಿಗೆ ನೆಗಣಿಗೆ ಭಾಳ ನೆಗಣಿ ಗೆಳತಿ ಆಗಲ್ರಿ, ಏನು ನೆಗಣಿ ಭಾಳ ಇರ್ತಾಳೆ. ಕುದಿ ಬಿತ್ತಕ್ಕಿ ಈ ರೊಟ್ಟಿ ಮಾಡೋದು ಪಲ್ಯ ಮಾಡೋದು ದಿನಕ್ಕೆ ದಿನ ಮಿಂಚಲಕ್ಕತ್ತಳಕಿ ಹೆಂಗೆ ಅದು ಕುದಿ ಬಿತ್ತಕ್ಕಿ. ಆಕೆ ಏನು ಮಾಡೋದು ಗೊತ್ತು, ಇವೆಲ್ಲ ನಮ್ಮ ಕಡೆ ಹಳ್ಳಿದಾಗ ಇಲ್ಲಿ ಬಾತ್ರೂಮ್ ಅಂತ ಆತವ್ರಿ ಸಿಟಿ ಮೇಲೆ. ನಮ್ಮಲ್ಲಿ ಹಳ್ಳಿ ಗಿಡದ ಬಯಲು ಕಡೆ ಹೋಗ್ತೀವಿ. ಬಯಲು ಕಡೆ ಹೋಗೋ ಹೊತ್ತಿನ ನಾನು ಬರ್ತೀನಿ ಅಂದರೆ ಅಂದರು. ಹೋದರು. ಏನೇ ನೀನು ರೊಟ್ಟಿ ಮಾಡಲಿ ಪಲ್ಯ ಮಾಡಲಿ ಏನೂ ಮಾಡಲ್ಲ ಹೊಂಟಿರಿ ಹೆಂಗೆ ಅಂತ. ಅಯ್ಯಕ್ಕ ಏನು ಹೇಳಿ ನಂಜು ಹೇಳಿ ಅಂದಿಲ್ಲ ಅಂತ ಹೇಳಿ ದೊಡ್ಡ ಹುಚ್ಚಿತ್ತು ಪಾಪ, ಶಾಣೆ ಇದ್ದಿಲ್ಲ. ಯಾಕ ಏನು ಹೇಳಿ ಮಾತಂದ ನಿಮ್ಮ ಇದನ್ನು ಹಾಕಿ ಹಿಂಗೆ ಹಣಮಂದೇವ್ರು ಬಂದು ಹೋಗಿದ್ದಂತ ಹಿಂಗಂದ್ರೆ ಹಿಂಗೆ ಪರ್ಸ್ ಬಟ್ಟಲು ಕೊಟ್ಟಾನ. ನೀವು ಏನಂತ್ರಿ ಅದು ಆಗ್ತದೆ ಅಂತಂದಾನು. ಹಂಗೆ ನಾವು ದಿನ ಮನೆ ಮಾರು ಸಾರಿಸೋದು, ದೇವ್ರ ಪೂಜೆ ಮಾಡೋದು, ಮಟ್ಟಕ್ಕೆ ನಮಗೇನು ಬೇಕಾತ ಅಷ್ಟು ಉಣ್ತೀವಿ ಮಾಡ್ತೀವಿ, ದೇವ್ರು ಕೊಡ್ತಾನೆ ಉಣ್ತೀವಿ ಇರ್ತೀವಿ ಅಕ್ಕ ಅಂದ್ರೆ. ಬೆತ್ತಪ್ಪ ಈಗ ಬೆಂಕಿ ನಾಯಲ್ಲಿ ಅಡುಗೆ ಹಚ್ಚಲಿ, ನಾಯಲ್ಲಿ ಕಟ್ಟಿಗೆ ಹಚ್ಚಲಿ, ನಾಯಲ್ಲಿ ಅಡುಗೆ ಮಾಡಲಿ ಅಂತಿಕ್ಕಿ ಬೆಂಕಿ ಬಿತ್ತು. ಸುಜಾತ ಹೇಳ್ತೀನಿ ನಮ್ಮ ಹಳ್ಳಿದಾಗ ಹಿಂಗಿರ್ತದೆ. ಬೆಂಕಿ ಬೆತ್ತಕ್ಕಿ ಬೆಂಕಿ ಒಳಬೇಕಾದ್ರೆ ಏನು ಮಾಡೋದು ಗೊತ್ತು, ಚಂದಿ ಮಾಡಿ ಗಂಡ ಬರ್ತಾನೆ ಮುಚ್ಕೊಂಡು ಮಕ್ಕೊಂಡ್ಬಿಟ್ರು. ಯಾಕೆ ಅಡುಗೆ ಮಾಡೀನಿ ಹೊತ್ತು ಮಾಡಲ್ಲ ಅಂದರು. ಯಾಕೆ ಕನ್ಯಾರ ಮನೆ ನಿಮ್ಮ ತಮ್ಮ ನೋಡಿ ಹೆಂಗೆ ಮಾಡ್ಯಾನ, ಹೆಂಡ್ತಿಗೆ ಒಂದು ಜರ ಕೆಲಸ ಹಚ್ಚಲ್ಲ, ಮತ್ತು ನೀನು ಹೋಗಿ ಅವತ್ತು ಹಣಮಂದೇವ್ರ ಗುಡಿಗೆ ಅಂದರು. ಆಕೆ ಹೋಗಂದು. ಅವಾಗಂದ ಒಬ್ರಿಗೆ ಸಿಕ್ಕಿದ್ದು ಒಬ್ರಿಗೆ ಸಿಗಲ್ಲ, ಹಂಗಲ್ಲ ಅದು. ಅವನಿಗೇನೋ ಹಸ್ತಿ ಇದ್ದಿಲ್ಲ, ಗತಿ ಇದ್ದಿಲ್ಲ, ಸಿಕ್ಕಲ್ಲ. ನಮಗೆ ಹೆಂಗೆ ಸಿಗ್ತದ ಬೇಡ.
ಇಲ್ಲ ಯಾಕೆ ಸಿಗಲ್ಲ, ನೀನು ಹೋಗು, ನೀನು ಒಂದು ಕೊಳ್ಳಿ ತೊಗೊಂಡು ಹೋಗಿ ಕಡಿ, ತಾನೇ ಕೊಡ್ತಾನೆ ನಮ್ಮ ದೇವ್ರು ಅಂದ್ರೆ. ಅದಕ್ಕೆ ಒಬ್ಬರು ಮಾಡಿದಂಗೆ ಒಬ್ರಿಗೆ ಆಗಲ್ಲ ರೀ. ನಾ ಮಾಡಿದಂಗೆ ನಿಮಗಾಗಲ್ಲ, ನೀವು ಮಾಡಿದಂಗೆ ನಮಗಾಗಲ್ಲ, ಮತ್ತೊಬ್ರು ಮಾಡಿದ್ರೆ ಮತ್ತೊಬ್ರಿಗೆ ಆಗಲ್ಲ. ಅದು ಆಮೇಲೆ ಪಡ್ಕೊಂಡು ಬಂದಿರಬೇಕು, ಅದು ಮನಸ್ಸು ಚಲೋ ಇರಬೇಕು, ಇದಾಗ ಸಾಪಿಟ್ಟು ಹೋಗ್ಬೇಕು. ಇವತ್ತು ಅವ್ರು ಮಾಡ್ಯಾರಂತ ನಾವು ಮಾಡ್ಲಕ್ಕೆ ಹೋದ್ರೆ, ಕಲ್ಲಕ್ಕೆ ಮಾಡ್ಲಕ್ಕೆ ಹೋಗಿ ಮಲ್ಲಕ್ಕೆ ಮಾಡಿದ್ರೆ ಕಾಲನ ಪಿಲ್ಲೆ ಕಳ್ಕೊಬೇಕಾಗ್ತದೆ ಅಂತಾರೆ. ನಮ್ಮ ಹಳ್ಳಿದಾಗ ಅಂತಾರೆ, ಕಲ್ಲಕ್ಕೆ ಮಾಡ್ಲಕ್ಕೆ ಹೋಗಿ ಮಲ್ಲಕ್ಕೆ ಮಾಡಿ ಕಾಲನ ಪಿಲ್ಲೆ ಕಳ್ಕೊಂಡು ಸಿಗಲ್ಲದು ಅಂದು. ಬಾಗಿಲು ಬಂತು, ಹೆಣ್ತಿದ್ದು ಬಾಗಿಲು ಬಂತು ಬಾದಿ, ಏನು ಮಾಡ್ಬೇಕು ಈಗ? ಅವನು ನಿರ್ವ ಇಲ್ದಕ್ಕೆ ಹೋದಣ ಮಂದಿರ ಕುಂತ ಕೊಡೋದು. ಅವನು ಅವ ಏನು ಮಾಡಲಿ, ಸೀದಾ ಎಲ್ಲರೂ ಹೋಗಿದ ಮೇಲೆ ತಟ್ಟಿಗೆ ಉಚ್ಚಲತ್ತ ಹಣ ಮಂದಿರ ಬಂತ. ಯಾಕೆ ಅಂತ ಕೇಳೋದು. ನಾ ಏನು ಮಾಡಲಪ್ಪ, ನಮ್ಮ ತಮ್ಮಗಾರ ಹಿಂಗೆ ಕೊಟ್ಟಿದ್ದಂತೀನಿ ಅಂತಂದ್ರೆ ನನ್ನ ಹೆಂಡತಿ ಜಗಳ ತೆಗ್ದಾಳ. ನನಗೆ ಹೇಳ್ಬಿಡಪ್ಪ, ನಾನು ಹೆಂಡ್ತಿಗೆ ಕೇಳೋಣ. ಇಲ್ಲಿಂದ ಸೀದಾ ಅವ್ರ ಮನೆಗೆ ಬಾಲ ಚಚ್ಚೋದು ಮತ್ತು ಆಕಿನ ಕೊಳ್ಳಿಗೆ ಹೋಗಿ ಬಾಲ ಬಿತ್ತು. ಯಾಕ ನಿನಗೇನು ತುಟಿ ಬಿದ್ದದ? ನಿನಗಿರ್ಲಕ್ಕಾಗಿ ಬಿಡ್ತೀನಿ, ಅವ್ರಿಗೆ ಇದ್ದಿಲ್ಲ ಕೊಟ್ಟೀನಿ. ಅವ್ರಿಗೇನು ತುಟಿ ಅದ? ಈಗ ಒಂದು ಹೈನಾ ತುಟಿ ಅದ. ಅವ್ರಿಗೆ ದಿನ ಒಂದು ಚಟಾಕ್ ತುಪ್ಪ ಕೊಡ್ಬೇಕು, ನೀ ಬಿಡ್ತೀನಿ ಅದನ್ನು, ಎಲ್ರು ಬಿಡಲ್ಲ ಅಂದು. ಹಂಗೆ ಆಸೆ ಆನಂದಕ್ಕೆ ಮೂಲ, ನಿರಾಶೆ ಆಸೆಕ್ಕೆ ಮೂಲ ಅಂತ. ಮತ್ತು ದಿನ ಒಂದು ಚಟಾಕ್ ತುಪ್ಪ ಕೊಡೋದು ಬಂತು ರೀ ಈಕಿನ ಪಾಳಿ. ಅಂದೂ ಬೈಕೋತಾನೆ ಕೊಡ್ತೀವಂತ, ಭಾಗ್ಯ ಇದ್ದಿಲ್ಲ ಕೊಡ್ತೀವಂತ. ಬೈದ್ರೆ ಆಕೆ ಏನು ಮಾಡ್ತದ? ಕೊಡ್ತೀವಂತ ಮುಗ್ತೀರಂತ. ಹಂಗೆ ಆಸೆ ಇನ್ನೊಬ್ರಿಗೆ ಸಿಕ್ಕದಂತ ನಾವು ಮಾಡ್ಬಾರ್ದು, ನಮಗೆ ಸಿಕ್ಕದಂತ ಇನ್ನೊಬ್ರು ಮಾಡಬಾರ್ದು. ಹಣೆ ಬರ್ದಾಗ ಏನದ ಕಿಸ್ಮತ್ ಏನು ಬರ್ದಾನ ಅವ್ನು ಬರ್ದಿದ್ದತ್ತ. ದುಡಿಬೇಕು, ಪಡಿಬೇಕು. ದುಡಿದು ದೇವ್ರಿಗಾದ್ರೆ ದುಡಿದ್ರೆ ಕೊಡ್ತಾನೆ, ಭೂಮಿಗಾದ್ರೆ ದುಡಿದ್ರೆ ಕೊಡ್ತಾನೆ. ಏನೋ ಒಂದು ಕೆಲಸ ಅದ, ಕೆಲಸದಾಗ ದುಡಿದ್ರೆ ಸಿಗ್ತದೆ. ದುಡಿಲಾರ್ದ್ರೆ ಅಂದರೂ ಸಿಗಲ್ಲ. ದುಡಿಲಾರ್ದೆ ಸಿಕ್ಕಿದ್ದು ಉಳಿಯಲ್ಲ ಅಂಥೇಳಿ ಹಿಂದಿನ ಗಾದೆ ಮಾತವ್ರಿ ಇವೆಲ್ಲ, ಈಗಿನಲ್ಲ. ಈಗ ನಿಮಗೆ ಇವೇನು ಹೇಳ್ತಾರಂತ ಇದು ಅನ್ನಿಸ್ತೀವಿ, ಟಿವಿಯೇ ಕೆಲಸ ಕೊಡ್ತಾವ್ರಿ. ದುಡಿದ್ರೆ ಎಲ್ಲ, ರೈತ ದುಡಿದ್ರೆ ಸಿಗ್ತದೆ, ರಾಜ್ಯ ದುಡಿದ್ರೆ ಸಿಗ್ತದೆ. ಇವತ್ತೊಬ್ಬ ಜಂಗಮನ ಅಂತ 4 ಮನೆಗೆ ಹೋಗಿ ದುಡಿದ್ರೆ ಸಿಗ್ತದೆ, ಒಬ್ಬ ಫಕೀರನ 4 ಮನೆಗೆ ಹೋದರೆ ದುಡಿದ್ರೆ ಸಿಗ್ತದೆ. ಬಾಯಿ ಬಿಚ್ಚಿ ಬೆಳೆದ್ರೆ ಕೊಡ್ತಾರೆ. ಒಬ್ಬ ಒಕ್ಕಲಿಗೆ ಏನಂದ್ರೆ ಮುಂಜಾನೆ ಕೆಲಸಕ್ಕೆ ಹೋದರೆ ಅವ್ನು ಬೆಳೆ ಬೆಳೀತದೆ. ಹಂಗೆ ದುಡಿಬೇಕು, ಪಡಿಬೇಕು. ದುಡಿಲಾರ್ದೆ ಬೀಳಬಾರ್ದು, ಸೋಮಾರಿ ಆಗಬಾರ್ದು ಅಂಥೇಳಿ ನಾನು ಮುಗಿಸ್ತೀನಿ. ದುಡೀರಿ, ಪಡೀರಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ. ಪ್ರತಿ